ಏನ್ ಮಾಡ್ತಿದ್ದೀರಪ್ಪ? ಇದು ಪದ ಬಂದ ಪಲ್ಲು. ಇದನ್ನ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡಿ ಕಳ್ಸಿದ್ರೆ ಖ್ಯಾತ ನಟಿ ಜೊತೆ ಸೊಗಸಾಗಿ 3 ದಿನ ಕಳಿಬಹುದು. ಎಷ್ಟೋ ಜನ ಸರಿ ಉತ್ತರ ಕಳ್ಸಿರ್ತಾರೆ. ಆಗ ಯಾರ್ಯಾರು ಕರೆಕ್ಟ್ ಆಗಿ ಉತ್ತರ ಕಳ್ಸಿರ್ತಾರೋ ಅವ್ರ ಹೆಸರನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಲಕ್ಕಿ ಡ್ರಾ ಎತ್ತುತ್ತಾರೆ. ಅದ್ರಲ್ಲಿ ಏನಾದ್ರು ನನ್ನ ಹೆಸರು ಬಂತು ಅಂದ್ರೆ ಖ್ಯಾತ ನಟಿ ಜೊತೆ ಫಾರಿನಲ್ಲಿ 3 ದಿನ ವಿಹಾರ. ನಾನು ಬರ್ಬೋದೇನಪ್ಪ? ನನ್ಗಿದ್ರು ನೀವು ಬರ್ದಿರ್ತೀಯ ಪಲ್ಲು. ಹಾಗಿದ್ರೆ ಪ್ರಶ್ನೆ ಏನು ಅಂತ ಓದಿ ನಾ ಉತ್ತರ ಹೇಳ್ತೀನಿ. ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲಿದೆ? ಎಲ್ಲಾ ಕಡೆನೂ ಇದೆ. ಅಂದ್ರೆ ಏನ್ ಮಾಡ್ತಾ ಇದ್ರಪ್ಪ? ಕಾಣ್ತಿಲ್ವಾ? ಪದ ಬಂದ ತುಂಬ್ತಾ ಇದೀವಿ. ಗೆದ್ರೆ ಖ್ಯಾತ ನಟಿ ಜೊತೆ. ನೋಡಿ ಹೇಳಿ ಅಂದ್ರೆ ಇದನ್ನ ಮೊದಲನೇ ಬಾರಿಗೆ ನೋಡಿದವನು ನಾನು ತುಂಬಿಸೋದಕ್ಕೆ ಪೆನ್ ತರಬೇಕು ಅಂತ ಹೋಗಿದ್ದೆ. ಅಷ್ಟರಲ್ಲಿ ನೀವು ಆ ಕೆಲಸ ಶುರು ಹಚ್ಕೊಂಡಿದ್ರೆ. ಯಾರು ತುಂಬಿಸ್ತಾರೆ ಅನ್ನೋದು ಅಲ್ಲ ಅಣ್ಣಯ್ಯ, ಪದಬಂಧ ತುಂಬಿಸೋದು ಮುಖ್ಯ. ಸರಿ ಅದೇನು ಪ್ರಶ್ನೆ ಅಂತ ಓದೆ ನಾನು ನಿಮ್ಗೆ ಸ್ವಲ್ಪ ಸಹಾಯ ಮಾಡ್ತೀನಿ. ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲಿದೆ? ಇವಳು ಎಲ್ಲ ಕಡೆ ಇದೆ ಅಂದ್ಲು, ಅದನ್ನೇ ಬರ್ದ್ಬಿಡ್ಲ. ಎಂತ ಡಾಕ್ಟ್ರ ನೀವು? ಬೆಟ್ಟದ ಮೇಲಿದೆ ಅಂತ ಬರೀರ. ಬೆಟ್ಟದ ಮೇಲಿದೆ. ಮುಂದಿನ ಪ್ರಶ್ನೆ, ಸಚಿನ್ ತೆಂಡೂಲ್ಕರ್ ಏನ್ ಮಾಡ್ತಾರೆ? ಈಗ ತಾನೇ ತಲಸ್ನಾನ ಮಾಡಿ ಬೆಡ್ ಮೇಲೆ ಮಾಲ್ಕೊಂಡಿದ್ದಾರೆ ಅಂತ ಬರೆಯಪ್ಪ. ಅವ್ರು ಆಟ ಆಡೋ ವಿಷಯ ಜಗತ್ತಿಗೆ ಗೊತ್ತು. ಆಟವನ್ನು ಆಡುತ್ತಾರೆ ಅಂತ ಬರೆಯ. ಆಟವನ್ನು ಆಡುತ್ತಾರೆ. ಮುಂದಿನ ಪ್ರಶ್ನೆ, ಕಾವೇರಿ ನದಿ ಎಲ್ಲ ಹರಿಯುತ್ತೆ? ನಮ್ಮ ಮನೆ ಮೋರಿನಲ್ಲಿ ಹರಿಯುತ್ತೆ. ಅಷ್ಟು ಗೊತ್ತಾಗಲ್ವೇ ನಿನಗೆ? ನೆಲದ ಮೇಲೆ ಹರಿಯುತ್ತೇನೆ ಅಂತ ತುಂಬಾ ನೀವು ಬರ್ತಿದ್ದಂಗೆ ಪದ ಬಂದ ಹಂಗಂಗೆ ತುಂಬಾಯ್ತು. ಅಳಿ ಅಂದ್ರೆ ವಾ ಪಕ್ಷ ನೀವು ಈ ಸ್ಪರ್ಧೆನಲ್ಲಿ ಗೆದ್ದು ಬಿಡ್ತೀರಿ ಅಂತ ಇಟ್ಕೊಳ್ಳಿ. ಫಾರಿನ್ ಹೋದ್ರು ಹೀರೋಯಿನ್ ಜೊತೆ, ಅದು ಆಂಗ್ಲೋ ಇಂಡಿಯನ್ ಹೀರೋಯಿನ್ ಜೊತೆ ಅಲ್ವಾ? ಖರ್ಚಿಗೆ ಅಂತ ಒಂದು ದರಿದ್ರಕ್ಕೆ 1 ಲಕ್ಷ ರೂಪಾಯಿ ಆದ್ರೂ ಬೇಕಾಗತ್ತೆ. ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇದೆಯೇ? ತಡ್ಕಾಡಿದ್ರೆ 1 ಪೈಸಾ ಇಲ್ಲ ಬಾಬಾ. ಅದಕ್ಕೆ ಇದನ್ನ ನನ್ನ ಹೆಸರಲ್ಲಿ ಕಳಿಸ್ತೀನಿ. ಏನೋ ಲಪ್ ಅಂತ ಬಿತ್ತು. ಕಾಗೆ ಏನಾದ್ರೂ ಹಾಕ್ಬಿಡ್ತೋ ಏನೋ ನೋಡೆ. ಅತ್ತೆ, ಪೋಸ್ಟ್. ಅಯ್ಯ, ಪೋಸ್ಟ್ ಹಾಕೋರು ನನ್ನ ಮುಖದ ಮೇಲೆ ಎಸೆಯೋದು. ಅವ್ನ್ ಪೋಸ್ಟ್ ಹಾಕ್ಬೇಕಾದ್ರೆ ನೀವೇ ಕಡ್ಡ ಹೋಗ್ಬೇಕಾಗಿತ್ತು. ಸರಿ, ಅದು ಯಾರು ಬಂದಿದೆ ಅಂತ ನೋಡು. ನಾವ್ ಯಜಮಾನ್ರಿಗೆ. ಏನು ಯಜಮಾನ್ರೆ? ಏನೇ ನಿನ್ ವರಾತ? ನಿಮ್ ಹೆಸರಿಗೆ ಯಾವ್ದೋ ಪೋಸ್ಟ್ ಬಂದಿದೆ. ನನ್ನ ಹೆಸರಿಗ ಏನು ಲವ್ ಲೆಟ್ರಾ? ಸ್ವಲ್ಪ ಟ್ಯಾಪ್ ನಿಂತ್ಕಳೆ. ಈ ವಯಸ್ಸಲ್ಲಿ ನನಗೆ ಲವ್ ಲೆಟರ್ ಬೇರೆ ಬರುತ್ತೆ. ಏನಾಯ್ತು ಮಗನೇ? ಮಾತೃಶ್ರೀ ರಂಗಮ್ಮನವ್ರೆ, ಆ ಸ್ಪರ್ಧೆನಲ್ಲಿ ಪದಬಂಧ ಸ್ಪರ್ಧೆನಲ್ಲಿ ನನಗೆ ಮೊದಲೇ ಬಹುಮಾನ ಬಂದ್ಬಿಟ್ಟಿದೆ. ಇನ್ನೇನಾಯ್ತು? ಇದು ನಡ್ಕೊಳ್ಳಿ, ಇದ್ರೊಳಗಡೆ ಇನ್ನೊಂದು ಲೆಟರ್ ಇದೆ. ಮತ್ತೇನಾಯ್ತು? ಮಾತೃಶ್ರೀ ರಂಗಮ್ಮನವ್ರೆ, ಖ್ಯಾತ ನಟಿ ಆಂಗ್ಲೋ ಇಂಡಿಯನ್ ನಟಿ ಪಿಂಕಿ ಜೊತೆ 3 ದಿನ ಕಳೆಯುವಂತ ಅವಕಾಶ ನನಗೆ ಹುಡ್ಕೊಂಡ್ಬಂದ್ಬಿಟ್ಟಿದೆ. ಅವಳ ಜೊತೆ ನೀವಾ? ಕಷ್ಟಪಟ್ಟು ಪದ ಬಂದ ಫಿಲ್ ಮಾಡಿ ಕಳಿಸಿದ್ದೆ ಅಂದ್ಮೇಲೆ ನಾನೇ ಹೋಗ್ಬೇಕಾಗತ್ತೆ. ಇನ್ನೇನು ನಮ್ಮ ಮಾತೃಶ್ರೀ ರಂಗಮ್ಮನ ಕಳ್ಸ್ಕೊಡಕ್ಕಾಗತ್ತಾ? ಹೀಗೆ ಅಂತ ಮೊದ್ಲೇ ಗೊತ್ತಿದ್ರೆ ಆ ಪೋಸ್ಟ್ ನ ಹೊರಗೆ ಬಿಸಾಕ್ತಿದ್ದೆ. ಮಕ್ಕ ಕೊಡ್ಬಿಡ್ತೀನಿ. ಹೊಟ್ಟೆ ಕಿಚ್ಚಿಗ ಕಣ್ಣೀರು ಸುರಿಸು. ಇಂಥ ಅವಕಾಶಗಳು ಮನುಷ್ಯನಿಗೆ ಪದೇ ಪದೇ ಹುಡ್ಕೊಂಡ್ ಬರ್ತವೇನೆ. ಏನೋ ಅಪರೂಪಕ್ಕೊಮ್ಮೆ ಬಂದಿದೆ. ಅವ್ರು ಎಲ್ಲಿ ಕರೀತಾರೋ ಅಲ್ಲಿಗೆ ಹೋಗೋದೆ, 3 ದಿನ ಕಳೆದ್ಬಿಡ್ದೆ. ವಾಟ್ ಇಸ್ ದಿಸ್? ಇಂಥ ಬ್ಯೂಟಿಫುಲ್ ಆಗಿರೋ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಜೊತೆಗೆ ನಾನು ಇರ್ಬೇಕಾದ್ರೆ ಇದು ನನ್ನ ಫ್ಯಾಮಿಲಿ ಮ್ಯಾಟರ್. ನೀವು ತೆಪ್ಪಗರು ಈ ಕಡೆ. ಅವಳು ಯಾವ ಆಂಗ್ಲೋ ಇಂಡಿಯನ್ ನಟಿ ಜೊತೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ದಿಸ್ ಇಸ್ ಟೂ ಬ್ಯಾಡ್. ಬ್ಯಾಡ ಗುಡ್ಡು ನಮ್ಗೆ ಅದೆಲ್ಲ ಗೊತ್ತಿಲ್ಲ ಕಣ್ರೆ. ಸ್ಪರ್ಧೆನಲ್ಲಿ ನಾವು ಗೆದ್ದಿದೀವಿ, ಅವ್ರು ಕರೆದಿದ್ದಾರೆ. ನಾನು ಹೋಗದೆ 3 ದಿನ ಕಳೆಯದೆ. ಅಣ್ಣಯ್ಯ, ಇದು ತುಂಬಾ ಅನ್ಯಾಯ. ನಮ್ಮ ಯಜಮಾನ್ರು ಪದವನ್ನ ತುಂಬಿಸ್ತಾ ಇದ್ರು, ಅಷ್ಟ್ರಲ್ಲಿ ಮಧ್ಯ ಬಂದು ಕಡ್ಡಿ ಎಲ್ಲ ಆಡ್ಸ್ಬಿಟ್ಟೆ. ನಿಜವಾಗ್ಲೂ ಪ್ರೈಸ್ ನಮ್ಮ ಯಜಮಾನ್ರಿಗೆ ಬರ್ಬೇಕಾಗಿತ್ತು. ನೀನ್ ಮೋಸದಿಂದ ಗೆದ್ದಿದ್ಯಾ. ಅದು ನೋಡಮ್ಮ, ದೇವರು ಕೊಟ್ಟಂಗೆ ಯಾರು ಅದನ್ನು ತುಂಬಿಸಿದ್ದಾರೆ ಅನ್ನೋದು ಮುಖ್ಯ ಆಗಲ್ಲಮ್ಮ, ಯಾರ ಹೆಸರಿನಲ್ಲಿ ಕಳಿಸಿದೀವಿ ಅನ್ನೋದು ಮುಖ್ಯ ಆಗುತ್ತೆ. ನೋಡು, ಅದರಲ್ಲಿ ಇದು ಹೇಳಿ ಕೇಳಿ ಲಕ್ಕಿ ಟಿಪ್ಪಮ್ಮ, ಅದರಲ್ಲಿ ನಮ್ಮ ಹೆಸರು ಬರಬೇಕು ಅಂದ್ರೆ ನಮ್ಮ ಹಣೆ ಬರೋ ಅನ್ನೋದು ತುಂಬಾ ಚೆನ್ನಾಗಿರ್ಬೇಕು. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡಲ್ವಾ, ಇದು ಗಟ್ಟಿ ಪಿಂಡ ಅಲ್ವಾ, ನನ್ನ ಹೆಸರು ಬಂದ್ಬಿಟ್ಟಿದೆ. ಒಂದು ವೇಳೆ ನಿಮ್ಮ ಯಜಮಾನಪ್ಪನ ಹೆಸರನ್ನ ಒಂದು ಚೀಟಿನಲ್ಲಿ ಬರೆದು ಹಾಕಿ 20 ಸಲ ತೆಗೆದ್ರು ನಿಮ್ಮ ಯಜಮಾನಪ್ಪನ ಹೆಸರು ಮೇಲಕ್ಕೆ ಬರ್ತಾ ಇರಲಿಲ್ಲ. ಆ ಪಕ್ಷ ಬಂದ್ರು ಕೂಡ ಅದನ್ನ ನೋಡಿದ ತಕ್ಷಣ ಯಾರು ಆ ಚೀಟಿನ ಎತ್ತಿದ್ರು ಅವರೇ ಆ ಚೀಟಿನ ಹಂಗಂಗ ಹೊರದು ಬಿಸಾಕ್ಬಿಟ್ಟಿರೋರು. ಮಾತೃಶ್ರೀ ರಂಗಮ್ಮನವ್ರೆ, ಈ ವಿಷಯ ಹೇಳೋದನ್ನ ನಾನು ಮರ್ತೇ ಬಿಟ್ಟಿದ್ದೆ. ಅವರು ಟೂರ್ಗೆ ಅಂತ ನನ್ನನ್ನು ಎಲ್ಲಿ ಕರೀತಾ ಇದ್ದಾರೆ ಹೇಳಿ? ಸಿಂಗಾಪುರ್ಗಂತೆ. ಹಾಬಿ, ನಿಮ್ಗೆ ಆಲ್ರೆಡಿ ಮ್ಯಾರೇಜ್ ಆಗಿದೆ, ಮೈಂಡ್ ಇಟ್. ಇಂಥವ್ರೆ ಹೋಗ್ಬೇಕು ಅಂತ ನಿಯಮ ಏನ್ ಇಲ್ವಂತ್ರಿ, ಯಾರು ಬೇಕಾದ್ರೂ ಬರ್ಬೋದಂತೆ. ಅಣ್ಣಯ್ಯ, ಹೋಗೋದಕ್ ಮುಂಚೆ ನನ್ನ ಆಸ್ತಿಲಿ ಪಾಲ್ ಕೊಟ್ಬಿಟ್ಟು ಹೋಗು. ಯಾಕಮ್ಮ? ಆ ನಟಿ ಪಿಂಕಿ ನಿನ್ನನ್ನು ಮರಳು ಮಾಡಿ ಅಷ್ಟು ಆಸ್ತಿನ ಅವಳ ಹೆಸರು ಬರ್ಸ್ಕೊಂಡ್ಬಿಟ್ರೆ
ವಿಟ್ಲ ವಿಟ್ಲ ಏನ್ ಜಾಜತ್ಗೆ ಮಸಾಲೆ ದೋಸೆಗೆ ಏನು 300 ರೂಪಾಯಿ ಕೊಡ್ತೀರಾ? ಲೇ ನನ್ನ ಹಬಿ ಆ ಪಿಂಕಿ ಅನ್ನೋ ಡಾಂಕಿ ಜೊತೆ ಸಿಂಗಾಪುರ್ಗೆ ಹೋಗ್ತಾ ಇದಾರೆ ಅಂತದ್ರಲ್ಲಿ ನಾನು ನಿನ್ಗೆ ಮಸಾಲೆ ದೋಸೆ ತಿನ್ನಕ್ಕೆ 200 ರೂಪಾಯಿ ಕೊಡ್ಬೇಕಪ್ಪ. ಜಾಜತ್ಗೆ ನೀವೇನೇ ಹೇಳಿ ಬಾವ ನನಗ್ ಬರ್ಬೇಕಾದ್ರೆ ಪ್ರೈಸ್ ನ ಮೋಸ ಮಾಡಿ ಅವ್ರು ತಗೊಂಡ್ಬಿಟ್ರು. ಅದಕ್ಕೆ ನಾನು ಹೇಳ್ತಾ ಇರೋದು ಹೇಗಾದ್ರೂ ಮಾಡಿ ಹಬಿ ಸಿಂಗಾಪುರ್ ಹೋಗೋದನ್ನ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ. ಪೋಸ್ಟ್ ಜಾಜತ್ಗೆ ಬಾವನ ಹೆಸರಿಗೆ ಅದೇ ಕಂಪ್ನಿಯಿಂದ ಪೋಸ್ಟ್ ಬಂದಿದೆ. ಕೊಡು ನಾನು ಓದ್ತೀನಿ. ಏನಿದೆ ಅದ್ರಲ್ಲಿ? ಮಿಸ್ಟರ್ ಪಾಂಡುರಂಗ ಅವರೇ, ನಿಮ್ಮನ್ನ ಸಿಂಗಾಪುರ್ ಕರ್ಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆದ್ರೆ ನಟಿ ಪಿಂಕಿ ಅವ್ರಿಗೆ ಅಲ್ಲಿ ಟೆರೆಸ್ಗಳ ಭಯ ಇರೋದ್ರಿಂದ ಅವರು ಅಲ್ಲಿ ಬರಕ್ಕೆ ಒಪ್ಕೋತಾ ಇಲ್ಲ. ಹಾಗಾಗಿ ಅವರು ನಿಮ್ಮನೆಗೆ 3 ದಿನ ಇರಕ್ಕೆ ಅಂತ ಬರ್ತಾ ಇದ್ದಾರೆ. ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದ್ದಲ್ಲಿ ಈ ನಂಬರ್ಗೆ ಫೋನ್ ಮಾಡಿ. ನಾನು ಮಗ ಫೋನ್ ಮಾಡದೆ ಇರ್ತೀನ. ಹಬಿ ನಾ ಇನ್ನ ಲೆಟರ್ನ ಪೂರ್ತಿ ಓದಿಲ್ಲ. ಸುಮ್ಮನೆ ಕಂಡವ್ರಿಗೆ ಬಂದು ಲೆಟರ್ನ ಕದ್ಬಿಟ್ಟು ಓದ್ತಾ ಇದ್ರಲ್ಲ ನಿಮಗೆ ಕ್ಷೇಮಗಲ್ವೇನ್ರಿ? ನಾನು ಈಗಿಂದ ಫೋನ್ ಮಾಡ್ಬಿಟ್ಟು ಇವತ್ತು ಮಧ್ಯಾಹ್ನಕ್ಕೆ ಕರ್ಸ್ಕೊಂಡ್ಬಿಡ್ತೀನಪ್ಪ. ಸರ್ ಪದಬಂಧ ಆಫೀಸಾ? ಸರ್ ನಾನು ಪಾಂಡುರಂಗ ಗಂಡಗಲಿ, ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಅದೇ ಸರ್ ಸ್ಪರ್ಧೆನಲ್ಲಿ ಬಹುಮಾನ ಬಂದಿತ್ತಲ್ಲ, ಅಯ್ಯ ಸಿಂಗಾಪುರ್ ಗಿರಾಕಿ ಸರ್. ಗಿರಾಕಿ ಅಂದ್ರೆ ಅದೇ ಮೇಡಮ್ ಅವ್ರ ಜೊತೆಗೆ ಸಿಂಗಾಪುರ್ಗೆ ಕಳಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರಲ್ಲ ಆ ವ್ಯಕ್ತಿ ನಾನು ಸರ್. ಅದೇ ಸರ್ ಕೊನೆ ಟೈಮಲ್ಲಿ ಅದೇನೋ ಕ್ಯಾನ್ಸಲ್ ಆಯ್ತಂತೆ, ಮೇಡಮ್ ಅವ್ರಿಗೆ ಅದು ಯಾರೋ ಬೆದರಿಕೆ ಹಾಕಿದ್ರಂತೆ, ನಮ್ಮನೆಗೆ ಬರಬೇಕು ಅಂತ ತೀರ್ಮಾನ ಆಗಿದೆ ನೋಡಿ. ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಲ್ವ ಸರ್? ಸರ್ ಈಗ ಮೇಡಮ್ ಅವ್ರನ್ನ ನಮ್ಮ ಮನೆಗೆ ಕಳ್ಸಿಕೊಟ್ಬಿಡಿ, ಇಲ್ಲೇ ಒಂದು 3 ದಿನ ಕಳೆದು ಬಿಡ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕಳ್ಸ್ಕೊಡಿ. ಅಣ್ಣಯ್ಯ ನಮ್ಮ ಮನೆಗೆ ಯಾರು ಬರ್ತಾ ಇರೋದು? ಆಂಗ್ಲೋ ಇಂಡಿಯನ್ ಚಿತ್ರನಟಿ ಪಿಂಕಿ. ಹಾಗಿದ್ರೆ ಸಿಂಗಾಪುರ್ ಟ್ರಿಪ್ ಕ್ಯಾನ್ಸಲ್? ನಿಮ್ಮೆಲ್ಲರ ಕಾಕ ದೃಷ್ಟಿ ಬಿತ್ತಲ್ಲ ಹಂಗಂಗೆ ಟ್ರಿಪ್ ನಿಗದ್ಕೊಂಡ್ಬಿಡ್ತಮ್ಮ. ಹಲೋ ಅದೆತ್ತಿದ್ರದು. ಹಲೋ ಪಾಂಡುರಂಗ ಅಂದ್ರೆ ನೀವೇನಾ? ಎಷ್ಟು ಸಲ ಹೇಳ್ಬೇಕು ನಾನೇ, ನೀವ್ಯಾರು ಅಂತ ಹೇಳ್ರಿ. ನಾನು ಪಿಂಕಿ ಮೇಡಮ್ ಸೆಕ್ರೆಟರಿ ಧರಣೇಂದ್ರ ಮಾತಾಡ್ತಿರೋದು. ಸಾರಿ ಸರ್, ನಮಸ್ಕಾರ ಸರ್. ಅದು ಸರ್ ಮೇಡಮ್ಗೋಸ್ಕರ ನಾನು ಇಲ್ಲಿ ಆತುರದಿಂದ ಕಾಯ್ತಾ ಇದ್ದೀನಿ ಸರ್. ಅದು ನಾನು ಅಂದ್ರೆ ನಮ್ಮ ಮನೇಲಿ ಇರೋರೆಲ್ಲರೂ ಕಾಯ್ತಾ ಇದ್ದಾರೆ ಸರ್. ನನಗೊಬ್ಳು ದೇವರ ಕೊಟ್ಟ ತಂಗಿ ಅಂತ ನನ್ನ ತಂಗಿಯಮ್ಮ ಇದ್ದಾಳೆ ಸರ್. ಅವಳಂತೂ ಈ ಪಿಂಕಿ ಜಿಂಕಿ ಮಂಕಿ ಡಾಂಕಿ ಅಂದ್ಬಿಟ್ರೆ ಸಿಕ್ಕಾಪಟ್ಟೆ ಇಷ್ಟ ಸರ್. ಎಲ್ಲರೂ ಕಾಯ್ತಾ ಇದೀವಿ, ದಯವಿಟ್ಟು ಅವ್ರನ್ನ ಕಳ್ಸ್ಕೊಡಿ ಸರ್. ಸರ್ ಯಾವುದೇ ಕಾರಣಕ್ಕೂ ಮೇಡಮ್ ಅವ್ರಿಗೆ ಸೊಳ್ಳೆ ಕಚ್ಚಕ್ಕೆ ನಾನು ಬಿಡಲ್ಲ. ಸೊಳ್ಳೆ ಕಾಯಿಲೆ ಎಲ್ಲ ತರಿಸಿಟ್ಬಿಟ್ಟಿದ್ದೀನಿ ಸರ್. ಓಕೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಮೇಡಮ್ ಅವ್ರು ನಿಮ್ಮ ಮನೆಗೆ ಬರ್ತಾ ಇದಾರೆ. ಕಳ್ಸ್ಕೊಡಿ ಸರ್, ಕಳ್ಸ್ಕೊಡಿ. ನಾನೆಲ್ಲ ಮಾಡ್ಬಿಡ್ತೀನಿ. ಏನೇನು ಮಾಡ್ಬೇಕಪ್ಪ ಈಗ? ಆ ಟಾಯ್ಲೆಟ್ ರೂಮಲ್ಲಿ 0 ಬಲ್ಬ್ ಬರ್ನ್ ಆಗ್ಬಿಟ್ಟು ಅದನ್ನ ಚೇಂಜ್ ಮಾಡ್ಬಿಡ್ತೀನಿ. ಅಣ್ಣಯ್ಯ ನಂಗಂತೂ ತುಂಬಾ ಖುಷಿ ಆಗ್ಬಿಟ್ಟಿದೆ. ಮತ್ತೆ? ಪಿಂಕಿನ ನೋಡ್ಬೇಕು ಅಂತ ನನ್ನ ಕಣ್ಣುಗಳು ಪಿಳಿ ಅಂತ ಕಾಯ್ತಾ ಇವೆ. ಅಂತ ಹೆಸರು ಮಾಡಿದ ನಟಿ ನಮ್ಮನೆಗೆ ಬರೋದು ಅಂದ್ರೆ ಸಾಮಾನ್ಯ ನೀನು. ಅದಕ್ಕೆ ನಾನು ಪಟ ಬಡ್ಕೊಳ್ಳೋದು. ಈಗ ಒಂದು ಕೆಲಸ ಮಾಡೋಣ, ಎಲ್ಲರೂ ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ಬಿಡಿ, ನೀಟಾಗಿ ಸ್ನಾನ ಮಾಡ್ಬಿಡಿ, ಒಗೆದಿರೋ ಬಟ್ಟೆಗಳನ್ನ ಹಾಕೊಳ್ಳಿಪ್ಪ. ಬರ್ತಾ ಇರೋದೇನು ಕಾಂಚಿ ಪಿಂಚಿಗಳಲ್ಲ. ಚಿತ್ರನಟಿ, ಆಂಗ್ಲೋ ಇಂಡಿಯನ್ ಚಿತ್ರನಟಿ ಚಪ್ಪ ಚಮಲೆ ಪಿಂಕಿಗೆ ಏನೇನು ಊಟ ತಿಂಡಿ ಇಷ್ಟ ಅಂತ ನಾನೊಂದು ದೊಡ್ಡ ಪಟ್ಟಿ ಕೊಟ್ಬಿಡ್ತೀನಿ. ಅದ್ರ ಪ್ರಕಾರ 3 ದಿನ ಮಾಡಿ 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 ಬಡಿಸ್ಬಿಡು. ಒಂದು ತುಟ್ಟು ಬಾಯಿಗೆ ಇಟ್ಕೊಂಡ ತಕ್ಷಣ ಅಮ್ಮ ಹಂಗಂಗೆ ಆಚರಣೆಯಿಂದ ಸತ್ತಾಗ್ಬಿಡ್ಬೇಕು. ಆ ಅಮ್ಮ ಬರ್ತಿದ್ದಾಗ ನನ್ನ ಮರೆಯಲ್ಲ ತಾನೆ? ನಿನ್ನ ಯೋಗ್ಯತೆ ನಿನಗೆ ಗೊತ್ತಿಲ್ಲ. ಏನು ಬಾಯಿಗೆ ಬಂದಂಗೆ ಮಾತಾಡ್ತಿಲ್ಲ. ನೀನೇನು ಸಾಮಾನ್ಯನವಲ್ಲ. ಈ ಪಿಂಕಿ ಮೇಡಮ್ ಅವ್ರು ನಮ್ಮ ಮನೇಲಿ 3 ದಿನ ಇದ್ಬಿಟ್ಟು ಆಮೇಲೆ ಹತ್ಲಕ್ಕೆ ಹೋಗ್ಲಿ, ನಿನ್ನ ನಾನು ಹಳ್ಳಿಗೆ ತಕೊಂಡು ಹೋಗ್ತೀನಿ. ಹೋಗಿ ನಿಮ್ಮ ಅಜ್ಜಿ ಜೊತೆ ಮಾತಾಡ್ಬಿಡ್ತೀನಿ. ಏನ್ ಮಾತಾಡ್ತೀರೋ? ಎಲ್ಲ ಹಿಂಗೆ ಹೇಳ್ಬಿಡ್ತೀನಿ. ಸುಮ್ಮನೆ ಒಳಗೆ ಹೋಗೆ. ರಾಜತ್ಗೆ ಬರೋರ್ನ ನಾವು ತಪ್ಸಕ್ಕಾಗಲ್ಲ. ನಾವ್ ಹೇಗೋ ಮನೇಲೇ ಇರ್ತೀವಲ್ಲ, ಬಾ ಒಂದು ವಾಚ್ ಮಾಡೋಣ. ಆ ನಟಿ ಬಂದು ನಿಮ್ಮನ್ನು ನೋಡಿ ಏನಿವ್ರು ಇಷ್ಟೊಂದು ಸ್ಮಾರ್ಟ್ ಆಗಿದ್ದಾರೆ ಅಂತ ಹೇಳಿ ಬಾಲಿವುಡ್ಗೋ ಹಾಲಿವುಡ್ಗೋ ಕರ್ಕೊಂಡು ಹೋಗ್ಬೋದು. ಅಣ್ಣಯ್ಯ ಬೇಗ ಬಾ, ಕಾರ್ ಬಂದ್ಬಿಡ್ತು. ಹಬಿ ಏನಿಂದ ಅವತಾರ? ಬರ್ತಾರ ಯಾರು ಅನ್ಕೊಂಡ್ಬಿಟ್ಟಿದ? ಆಂಗ್ಲೋ ಇಂಡಿಯನ್ ಚಿತ್ರನಟಿ ಪಿಂಕಿ ಅವರು. ನಿಮ್ಮ ತರ ನಾರ್ಮಲ್ ಆಗಿರಕ್ಕಾಗತ್ತೆ ಅಂದ್ರೆ ಅವ್ರಿಗೆ ಏನಿದ್ರು ಅಬ್ನಾರ್ಮಲ್ ಆಗಿದ್ರೆ ವರ್ಕೌಟ್ ಆಗೋದು. ನೋಡಿ ಇನ್ನೂ ಒಂದು ವಿಷಯ, ಬಹುಮಾನ ನಾನು ಗೆದ್ದಿರೋದಲ್ವಾ, ಹಂಗಾಗಿ ಅವ್ರು 3 ದಿವಸ ಇದ್ದಾಗ ಅವ್ರನ್ನ ನಾನೇ 3 ದಿವಸ ಮೇಂಟೈನ್ ಮಾಡ್ತೀನಿ. ನೀವು ಯಾರು ಏನೋ ತಲೆ ಕಚ್ಕೊಬೇಡಿ. ಸದ್ಯಕ್ಕೆ ನೀವೆಲ್ಲರೂ ಸೈಡಲ್ಲಿ ಇಟ್ಬಿಡಿ. ಹೋಗಲ್ಲ. ಮಿಸ್ಟರ್ ಪಾಂಡುರಂಗ, ಎಸ್ ಮ್ಯಾಮ್. ಪದ ಬಂದು ತುಂಬಿಸಿ ನಿಮ್ಮನ್ನ 3 ದಿನ ಒಳಗಡೆ ಹಾಕೊಂಡಿದ್ದು ನಾನೇನೆ. ಹ್ಯಾಪಿ ಟು ಮೀಟ್ ಯು. ಥ್ಯಾಂಕ್ ಯು ವೆರಿ ಮಚ್. ಐ ಲೈಕ್ ಇಟ್. ಯು ಲೈಕ್ ಇಟ್? ಓಕೆ, ಐ ವಿಲ್ ಗಿವ್ ಯು ಒನ್ ಮೋರ್. ನಾಟಿ ಬಾಯ್. ನಿಮ್ಮ ಅಂಕಲ್ಲ? ನೋ, ದಿಸ್ ಇಸ್ ಮೈ ಸೆಕ್ರೆಟರಿ ಧರ್ಮೇಂದ್ರ. ಹಲೋ ನಮಸ್ಕಾರ ಕಣಪ್ಪ. ವೆರಿ ವಂಡರ್ಫುಲ್ ಮ್ಯಾನ್. ಜಸ್ಟ್ ಅ ಮಿನಿಟ್. ಬಡ್ಕೊಬೇಕು. ಆರ್ತಿ ತಗೊಂಬ ಹೋಗ್ರೆ.
ಮೇಡಮ್ ದಿಸ್ ಇಸ್ ಲಾಂಗ್ ಆಗೋ ಸೋ ಲಾಂಗ್ ಆಗೋ ಓಲ್ಡ್ ಪ್ರೊಸೆಸ್ ಆರ್ತಿಯ ಥಿಂಗ್ಸ್. ಮನೆಗೆ ಯಾರಾದರೂ ನ್ಯೂ ಕಮರ್ಸ್ ಬಂದಾಗ, ಫಾರ್ ಎಕ್ಸಾಂಪಲ್ ಸೊಸೆ ಹೊಸ್ದಾಗಿ ಮನೆಗೆ ಬಂದಾಗ, ಆ ಸೊಸೆ ಮಗುನ ಕರ್ಕೊಂಡ್ ಬಂದಾಗ ಆವಾಗ ಮಗು ಅಮೆರಿಕಕ್ಕೋ ಇಂಗ್ಲೆಂಡ್ಗೋ ಜರ್ನಿ ಮಾಡೋವಾಗ ಮಾಡ್ತಾ ಇರ್ತಾರೆ. ನಿಮ್ಮಂಥವ್ರು ಯಾರು ಬಂದರೂ ಕೂಡ ನಿಂಗೆ ಮಾಡ್ತಾರೆ, ಮಾಡಿಸ್ಕೊಳ್ಳಿ. ಮೇಡಮ್, ಗಿವ್ ಟು ಹರ್. ಡೋಂಟ್ ಪುಟ್ ಇಟ್ ಇನ್ ಆರ್ತಿ ತಟ್ಟೆ. ವಾಟ್ ಸರ್? ಆರ್ತಿ ಬೆಳಗಿದಾಗ ಯು ಹ್ಯಾವ್ ಟು ಗಿವ್ ಸಮ್ ಮನಿ. ಓ ಕಲ್ಚರ್. ಐ ಲೈಕ್ ಇಟ್. ಟೇಕ್ ಇಟ್. ಅಣ್ಣಯ್ಯ ಇನ್ನೊಂದ್ಸತಿ ಬೆಳಗ್ಲಾ? ಮೂತಿ ಮೇಲೆ ಒಂದು ಬಿಡ್ಲಾ, ತಗೊಂಡೋಗಿ ಹೊರಗಡೆ ಚಲ್ವೆ. ನಡ್ರಿ ನಡ್ರಿ ನಡ್ರಿ. ಮ್ಯಾಮ್, ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಇಸ್ ಸೋ ಹಾಟ್, ನೋ? Yeah. Yeah, please give me your hat. Yeah, I will got it. Do one thing. I'm going sitting under the fan. Is cold Hava is coming and hot talking. Okay? Okay. Please come, ma'am. Please come. Please come, ma'am. Please. Dadendra ಅವರೇ, ನೀವು ಬನ್ರಿ. Nice house. Own house? Yeah, ma'am. Yeah, one. It's long ago. So long ago old. My tatas and muttatas ಕಷ್ಟಪಟ್ಟು ಬಿಲ್ಟಿಂಗ್. ಇಷ್ಟು ಬೆಂಕಿ ಮಳೆ ಗಾಳಿ ಎಲ್ಲ ಬಂತಲ್ಲ, ಜಪ್ಪ ಅಂದ್ರೂ ಅಲಗಾಡಿಲ್ಲ. ಇಟ್ಸ್ ಸ್ಟ್ರಾಂಗ್ ಬ್ರಿಕ್ಸ್. ಲೋ ಮಗನೇ, ಅಮ್ಮ. ನನ್ನ ಪರಿಚಯ ಮಾಡಿಸು. ಶಿ ಈಸ್ ಮೈ ಮದರ್ ಇಂಡಿಯಾ. ಲಂಗಮ್ಮ. You mean petticoat? ಪೆಟ್ಟಿನೂ ಇಲ್ಲ, ಕೋಟು ಇಲ್ಲ. ಸಮ್ ಪ್ರಾಬ್ಲಮ್ ಇದೆ. ವಾಟ್ ಪ್ರಾಬ್ಲಮ್ ಇಸ್ ರಾ ಆರ್ ವರ್ಡ್ ಈಸ್ ನಾಟ್ ಕಮಿಂಗ್ ಮೈ ಮದರ್ ಟಂಗ್ ಬಿಕಾಸ್ ಪ್ರಾಬ್ಲಮ್. ರಾ ಎಲ್ಲೆಲ್ಲಿ ಇರುತ್ತಲ್ಲ, ಲಾ ಕಮಿಂಗ್. Great. Very great. ಏನ ಗೇಟ್ ಅಂತಿದ್ದಾಳೆ? ಅದು ನಿಮ್ಮ ಗೇಟನ್ನ ಬಂದ್ ಮಾಡ್ಕೊಂಡು ಆಚೆ ಹೋಗ್ಬೇಕು. ಯಾ Hi, MSc ಚಂಪಾ. Double graduate. ಇವಳು ಡಬಲ್ ಗ್ರಾಜುಯೇಟ್. MSc ಮೀನ್ಸ್ ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಶಿ ಇಸ್ ಪ್ರೆಸಿಡೆಂಟ್ ಫಾರ್ ಲೇಬರ್ ಯೂನಿಯನ್. ಓ ಗ್ರೇಟ್ ಲೀಡರ್. ಯಾ ಪರಿಚಯ ಮಾಡ್ಕೊಂಡು ಆಯ್ತು ತಾನೆ? ಹೋಗು, ಎಲ್ಲರಿಗೂ ಕಾಪಿ ಕಸ್ಕೊಂಬಾ. ಹೋಗೆ. ನೆಂಟ ಮೀನ್ಸ್ ಮೈ ಮದರ್ ಹಸ್ಬೆಂಡ್ ಉರ್ಫ್ ಮೈ ಫಾದರ್. ನಮ್ಮ ಫಾದರ್ಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟೆ. ಈಸ್ ನೋ ಮೋರ್, ಈಸ್ ಗಾನ್. ಅದು ಮೊನ್ನೆ ಪಿತೃಪಕ್ಷ ಇತ್ತು ನೋಡಿ, ಎಡೆಯಕ್ಕೆ ಅಂತ ಮೇಲಿಂದ ಕೆಳಗೆ ಇಳಿಸ್ಕೊಂಡವ್ರೆ. ಹಾಗೆ ಬಂದು ಒಡೆನ್ ಕಚ್ಕೊಂಡೋದ್ರು ಕೂಡ ಇನ್ನು ಪುಟನ್ ಮೇಲಕ್ಕೆ ಹಾಕಿಲ್ಲ. ತಗೊಂಡೋಗಿ ಮೇಲಕ್ಕೆ ಹಾಕಿ ಹೋಗಮ್ಮ. ಮೈ ಫಾದರ್ ವಾಸ್ ನೈಸ್ ಜೆಂಟಲ್ಮ್ಯಾನ್ ಬಟ್ ನೋ ಹೇರ್ಸ್. ಕೂಲ್ ಡೌನ್. ಇಟ್ಸ್ ಓಕೆ. ಅವ್ನ ಮೇಲೆ ಹೋದ್ನಲ್ಲ, ನಾನು ಇಲ್ಲಿ ಫುಲ್ ಫ್ರೀಡಮ್ ಆಗ್ಬಿಟ್ಟೆ. ಯಾ ಹಲೋ, ಮೈಸೆಲ್ಫ್ ವಿಠಲ್ ಮೂರ್ತಿ MA. MA. MA ಮೀನ್ಸ್ ನಾಟ್ ಡಿಗ್ರಿ. ಮನೆ ಆಳ ದಂಡ ಪಿಂಡ ಉಳ್ಕೊಂಡು ತಿನ್ಕೊಂಡು ಈ ಮನೆಯಲ್ಲಿ ಬಿದ್ದಿರ್ತಾನೆ. 5 ಬಸ್ ಆಲ್ಸೋ ನೋ ಅರ್ನಿಂಗ್. ನೀ ಯಾವ ತೋಲಂಡ್ರಾಯ ಅಂತ ಇಲ್ಲಿ ಪರಿಚಯ ಮಾಡ್ಕೊಂಡು ಬಂದ. ಇವ್ರು ಯಾವ ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ? ಯಾವ ನಿಗಮ ಗೊತ್ತು? ಹೀರೋಯಿನ್. ನಾವು ಒಪ್ಕೊಬೇಕಷ್ಟೇ. ಅದು ಯಾವ್ದಕ್ಕೊಂದ್ಸಲ ಸೆಕ್ರೆಟರಿ ಕೇಳೋದು. ಹೇಳ್ರಿ. ಡಿಂಗ್ ಡಾಂಗ್ ಫಿಲ್ಮ್ ನೋಡಿದಿರಾ? ಪುಸಿಕ್ಯಾಟ್ ಅದನ್ನು ನೋಡಿಲ್ವಾ? ಲಿಟಲ್ ಟಾಮಿ ತಿನ್ ನೋಡಿಲ್ವಾ ನೀವು? ಅದು ನಾನು ಆಕ್ಚುಲಿ ತುಂಬಾ ಚಿಕ್ಕವನಿದ್ದಾಗ ನೋಡಿದೀನಿ ಅನ್ಸುತ್ತೆ. ಅದೇ ಬ್ಲಾಕ್ ಅಂಡ್ ವೈಟ್ ಮೂವಿ ತಾನೆ? ನೋ ಕಲರ್. ಹೊಸ ಪ್ರಿಂಟ್ ಬಿಟ್ಬಿಟ್ರೆ ಅದು ನೋಡಿ. ನಾವಿರೋದು ಕರ್ನಾಟಕದಲ್ಲಲ್ವಾ, ಇಲ್ಲಿ ಕನ್ನಡ ಸಿನಿಮಾ ಇಂಗ್ಲಿಷ್ ಸಿನಿಮಾ ನೋಡೋದಕ್ಕೆ ಸಿಕ್ಕಲ್ಲ. ಬರೀ ತೆಲುಗು ತಮಿಳು ಹಿಂದಿ ಅವನೇ ನೋಡ್ಕೊಂಡಿರ್ಬೇಕಂತ. ಹಂಗಾಗಿ ನೋಡಿಲ್ಲ. ಈಗ ಇವ್ರು ಯಾವ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ? ಹೂ ಪುಲ್ಡ್ ಹರ್ ಔಟ್ ಅನ್ನೋ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹೌದೌದು, ಲಾಸ್ಟ್ ಫ್ರೈಡೆ ನಾನು ಪೇಪರ್ ನಲ್ಲಿ ಓದಿದೆ. ನೈಸ್ ಹೇರ್ ಸ್ಟೈಲ್. ಮಿಸ್ಟರ್ ಪಾಂಡುರಂಗ, ಕಮ್ ಆನ್ ಟೆಲ್ ಮೀ. ಪ್ಲೀಸ್ ಕಮ್ ಆನ್ ಟೆಲ್ ಮೀ. ನೀವು ಪ್ರೈಸ್ ವಿನ್ ಆಗಿದ್ದೀರಾ ಅಂದ್ಮೇಲೆ ನಾನ್ ನಿಮ್ಗೆ 3 days ಕಂಪ್ನಿ ಕೊಡ್ತೀನಿ. ಥ್ಯಾಂಕ್ ಯು. ಬಿ ಹ್ಯಾಪಿ. ಅಲ್ಲಿ ಹ್ಯಾಪಿ ಜಾಸ್ತಿ ಆದ್ರೆ ಇಲ್ಲಿ BP ರೈಸ್ ಆಗುತ್ತೆ. ಶಿ ಈಸ್ ಆಕ್ಚುಲಿ ಮೈ ವಿಧಿ ಇಲ್ಲ ಹೇಳ್ಬೇಕು, ಮೈ ವೈಫ್ ಜಾರ್ಜಿ ಜಂಬಲ್ದಿಂಗ್ ಈಸ್ ತಗಲಾಕಿಂಗ್ ಆಫ್ ನೋ ಅಡ್ಮಿಷನ್ ಬೋರ್ಡ್. ಹೌಸ್ಫುಲ್ ಬೋರ್ಡ್ ನೋಡಿದ್ದೀನಿ. ಇದ್ಯಾವ್ದು ನೋ ಅಡ್ಮಿಷನ್ ಬೋರ್ಡ್? ಆಕ್ಚುಲಿ ಅದು ಒಂದು ಬಿಗ್ ಸ್ಟೋರಿ. ಐ ವಿಲ್ ಡಿಸ್ಕಸ್ ವಿತ್ ಪರ್ಸನಲ್. ಪ್ಲೀಸ್ ಕಮ್ ವಿತ್ ಮೀ. ಮೇಡಮ್ ಮೇಡಮ್ ಅವ್ರಿಗೆ ರೂಮನ್ನು ಅಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ನಿನಗೆ ಸೆಲ್ಲಾರಲ್ಲಿ ಜಾಗ ಕೊಟ್ಟಿದ್ದೀನಿ. ಇರೋಂಗಿತ್ತು ಅಂದ್ರೆ ಇರು, ಇಲ್ಲ ನಿಮ್ಮ ಮನೆಗೆ ಹೋಗು. ಮೇಡಮ್, ಇವತ್ತಿನ ಪ್ರೋಗ್ರಾಮ್ ಈಗ ಜಾಗಿಂಗು, 8 ಗಂಟೆಗೆ ಲಘು ವ್ಯಾಯಾಮ, 9 ಗಂಟೆಗೆ ಸ್ನ್ಯಾಕ್ಸು, 3 ಗಂಟೆಗೆ ಮೀಟಿಂಗ್ ಇದೆ, ಸಂಜೆ 6 ಗಂಟೆಗೆ ಹೊಸ ಫಿಲ್ಮ್ ಅಗ್ರಿಮೆಂಟ್ಗೆ ಸೈನ್ ಮಾಡಬೇಕು, ಅದಾದ್ಮೇಲೆ ಡಿನ್ನರು, ಅದಾದ್ಮೇಲೆ ಆಸ್ ಯೂಶುವಲ್ ಸ್ಲೀಪಿಂಗು. ಸ್ಟಾಪ್ ದಿಸ್ ಧರ್ಮೇಂದ್ರ ಅವರೇ. ನಾವಿಲ್ಲಿಗೆ ಯಾಕೆ ಬಂದಿರೋದು? ಮಿಸ್ಟರ್ ಪಾಂಡುರಂಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ನೀವು ಅದನ್ನು ಬಿಟ್ಬಿಟ್ಟು ಯಾವಾಗ ನೋಡಿದ್ರು ಟೈ ಶೆಡ್ಯೂಲ್ ಹಾಕ್ಬಿಟ್ರೆ ಹೇಗೆ? ಎಲ್ಲ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡಿಬಿಡಿ. ನಾನೀಗ ಜಾಗಿಂಗ್ ಹೋಗಬೇಕು.
ಮಿಸ್ಟರ್ ಪಾಂಡುರಂಗ. ಹಬಿ ಈಗಾಗ್ಲೇ ಹೋಗಾಯ್ತಲ್ಲ. ಓ ಮೈ ಗಾಡ್, ಇವತ್ ನನ್ಗೆ ಪಾರ್ಕ್ ತೋರಿಸ್ತೀನಿ ಅಂತ ಹೇಳಿದ್ರು ಡಿನ್ನರ್ ಮಾಡ್ತಾ. ಓ ಮರ್ತ್ ಹೋಗಿದ್ದಾರೆ ಅನ್ಸುತ್ತೆ. ಹಬಿಗೆ ಈ ನಡುವೆ ಮರೆಯೋ ಕಾಯಿಲೆ ಬಂದ್ಬಿಡಿದೆ. ಚೂರೋಡ್ಬರಿ ವಿಟ್ಲ ಇದನ್ನಲ್ಲ, ಒಂದೇನು 10 ಪಾರ್ಕ್ ತೋರಿಸ್ತಾನೆ. ಸದ್ಯಕ್ಕೆ ಇವತ್ತು ಒಂದು ಪಾರ್ಕ್ ತೋರಿಸಿ ಸಾಕು. ಯಾರು ಮೈಸೂರು ಪಾಕ? ಫಾಲೋ ಮೀ. ಯು ಫಾಲೋ ಮೀ. ಪಿಂಕಿ ಮೈ ಡಿಯರ್ ಪಿಂಕಿ ಮ್ಯಾಮ್, ನಾನು ರೆಡಿ, ಜಾಗಿಂಗ್ ಹೋಗೋಣ. ಮೈ ಡಿಯರ್ ಹಬಿ, ನಿಮ್ಮ ಪಿಂಕಿ ಮ್ಯಾಮ್ ಜಾಗಿಂಗ್ ಹೋಗಾಯ್ತು. ಅವರಿಗೆ ಪಾರ್ಕೇ ಗೊತ್ತಿಲ್ಲ. ಅವ್ರು ಯಾರ ಜೊತೆ ಜಾಗಿಂಗ್ ಹೋಗ್ತಾರೆ? ವಿಟ್ಲನ್ ಜೊತೆಗೆ. ಯಾರು ಕಳಿಸ್ಕೊಟ್ರು? ನಾನೇ. ಹಬಿ, ನೀವ್ ಇಲ್ಲೇ ನಿಂತ್ಕೊಂಡು ಜಾಗಿಂಗ್ ಮಾಡಿ. ಹೋಗ್ರಿ, ನಿಂತ ಜಾಗದಲ್ಲೇ ಕೈ ಕಾಲು ಆಡ್ಸೋದಕ್ಕೆ ನಾನೇ ನೀವ? ಆ ವಿಠಲ ಅವ್ರ ಜೊತೆ ಹೇಗೆ ಜಾಗಿಂಗ್ ಮಾಡ್ತಾನೆ ಅಂತ ನಾನು ನೋಡ್ತೀನಿ. ಯಾಕೋ ಇಷ್ಟೊಂದು ಅರ್ಜೆಂಟಲ್ಲಿ ಗಾಬರಿ ಓಡ್ ಬರ್ತಿದ್ರಾ? ಅದು ಲೇ ವಿಟ್ಲ, ನಿನ್ ಮನ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ. ನನ್ನ ದೇವರ ಕೊಟ್ಟ ತಂಗಿ ಇದ್ದಕ್ಕಿದ್ದಂಗೆ ತಲೆ ತಿರುಗಿ ಬಿದ್ದುಬಿಟ್ಲ. ಅಂಥದ್ದೇನು ಆಗಿರಲ್ಲ, ಬಹುಶಃ ಒಂದು 3 ತಿಂಗಳು ಆಗಿರ್ಬೇಕು ಅನ್ಸುತ್ತೆ. ತೆಗೆದು ಮಕ್ ಕೊಡ್ಬಿಡ್ತೀನಿ. ಹೆಣ್ಣೋ ಗಂಡೋ ಗೊತ್ತಾಗಬೇಕು ಅಂದ್ರೆ 9 ತಿಂಗಳು ಆಗಲೇಬೇಕು. ಆಗಿರೋದು ಈಗಿನ್ನೂ ಬರೀ 3 ತಿಂಗಳು. ಯಾವ್ದಕ್ಕೊಂದ್ಸಲ ಆಸ್ಪತ್ರೆ ಕರ್ಕೊಂಡೋಗಿ ವಿಚಾರಿಸಿ ಹೋಗೋ. ಬಾಯ್ ಪಿಂಕಿ. ಅವನನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ನಾನು ಹೀಗೆಲ್ಲ ನಾಟಕ ಮಾಡಿದೆ. ಹೇಗೆ ಮಾಡಿದೆ? ಚೆನ್ನಾಗಿ ಮಾಡಿದ್ನ? ಸೂಪರ್. ಬನ್ನಿ ಮುಂದಿಂದು ಜಾಗಿಂಗ್ ಮಾಡ್ತಾ ಮಾತಾಡೋಣ. ಪಲ್ಲೋ ಪಲ್ಲೋ ಪಲ್ಲೋ. ಯಾಕಪ್ಪ ಕಿಳಿಸ್ಕೊಳ್ತಾ ಇದ್ಯಾ? ಏನಾಯ್ತು? ಇದು 3 ತಿಂಗಳಂತೆ. ತೆಗೆದು ಬಿಟ್ಟ ಅಂದ್ರೆ ಬಾಯ್ ಒಳಗಡೆ ಹಲ್ಲೆಲ್ಲ ಉದುರೋಗ್ತಿರ್ಬೇಕು. ನನ್ನ ಏನು ಅಂತ ತಿಳ್ಕೊಂಡ್ಯಾ? ಅಯ್ಯೋ, ಅಪಾರ್ಥ ಮಾಡ್ಕೊಬಿಡಿಯತ್ತೆ. ಅದು ಪಲ್ಲು ಎಲ್ಲಿ? ಅಷ್ಟಕ್ಕೆ ಪಲ್ಲು ಬಾಮ್ಮ. ಏನಮ್ಮ? ಏನಪ್ಪ? ಪಲ್ಲು, ತುಂಬಾ ಆಯಾಸ ಆಗ್ತಿದ್ಯಾ? ಹ್ಞೂಪ್ಪ, ಈಗ ತಾನೇ ವಾಂತಿ ಆಯ್ತು. ನಮ್ ಭಾವ ಹೇಳಿದ್ ಕರೆಕ್ಟು. ನನ್ನ ಮಗ ಏನಂತ ಹೇಳಿದ್ನಪ್ಪ? ನಿಮ್ಗೆ ಹೇಳಲ್ಲ, ಇವಳಿಗೆ ಹೇಳ್ತೀನಿ. ಪಲ್ಲು, ನಿನ್ಗೆ 3 ತಿಂಗಳಂತೆ. ನನಗೆ ಗೊತ್ತಾಗ್ತಾ ಇದ್ದಿದ್ದು ಅವನಿಗೆ ಹೇಗಪ್ಪ ಗೊತ್ತಾಯ್ತು? ಅಲ್ಲಪ್ಪ, ಆ ತರ ಏನಾದ್ರೂ ಇದ್ದಿದ್ರೆ ಮೊದ್ಲು ನಿಮಗ್ ತಾನೇ ಹೇಳ್ತಿದ್ದೆ. ಮತ್ ನೀನ್ ಈಗ ತಾನೇ ವಾಂತಿ ಮಾಡ್ಕೊಂಡೆ ಅಂದೆ. ಅದು ಕಳ್ಳೆಕಾಯಿ ಜಾಸ್ತಿ ತಿನ್ಬಿಟ್ಟಿದ್ನಲ್ಲ, ಪಿತ್ತಾಗಿ ವಾಂತಿ ಆಯ್ತು. ಮೋಸ ಹೋಗ್ಬಿಟ್ನೆ. ವಿಟ್ಲ, ಹಬಿ ನಿನ್ನ ಅಲ್ಲಿಂದ ಓಡಿಸ್ಬೇಕು ಅಂತ ಸುಳ್ಳು ಹೇಳಿದ್ದಾರೆ. ಅಷ್ಟೇ ಗೊತ್ತಾಗ್ಲಿಲ್ವಾ? ನಿನ್ನಂತ ಫುಲ್ ಇಡೀ ಪ್ರಪಂಚದಲ್ಲೇ ಇಲ್ಲ. ಮೇಡಮ್, ನೀವು ಆಕ್ಟ್ ಮಾಡ್ತಿರೋ ಹಾಲಿವುಡ್ ಫಿಲ್ಮ್ ಅಲ್ಲಿ ಇವ್ರಿಗೆ ಅವಕಾಶ ಕೊಡಬಾರ್ದು? ಯು ಆರ್ ರೈಟ್. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಇವ್ರಿಗೆ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಮಿಸ್ಟರ್ ಪಾಂಡುರಂಗ, ಹಾಗೆ ಲೈಟರ್ ಸ್ಮೈಲ್ ಕೊಡಿ. ಅಷ್ಟೇ ತಾನೆ? ನೋಡಿ, ಸಖತ್ತಾಗಿ ಕೊಡ್ತೀನಿ. ಎಂತ ಒಳ್ಳೆ ಕಳೆ ಇದೆ. ಇವ್ರ ಮುಖ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಇವ್ರ ಗಂಡಸರು ಅಂತ. ಆದ್ರೆ ಇವ್ರು ಆಕ್ಟ್ ಮಾಡಕ್ ಒಪ್ಕೋಬೇಕಲ್ಲ. ರೇ, ಅದೇನ್ ಮಾತು ಅಂತ ಮಾತಾಡ್ತೀರಿ? ಕಾರ್ಯ ಬಂದಿರೋದೇನು ಕರ್ನಾಟಕದಿಂದನಾ? ಅಲ್ಲೆಲ್ಲೋ ಸುಡುಗಾಡಿಂದ. ನಾನು ಬಿಡ್ತೀನಿ ನಮ್ಮ ಮಗ. ಅದು ಅಲ್ದೇನೆ ಹೇಳಿ ಕೇಳಿ ಹೀರೋಯಿನ್ ಅಂತ ನಮ್ಮ ಮೇಡಮ್ ಅವ್ರ ತಾನೆ. ನಾನೇನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೊಂತಾರಲ್ವೇ? ಯು ಡೋಂಟ್ ವರಿ ಪಾಂಡುರಂಗ, ನಾನ್ ಪ್ರೊಡ್ಯೂಸರ್ ಜೊತೆ ಮಾತಾಡಿ ಒಪ್ಪಿಸ್ತೀನಿ. ಮೊದ್ಲು ಮಾತಾಡ್ಬಿಡ್ರಿ. ಮಿಸ್ಟರ್ ಪಾಂಡುರಂಗ ಅವರೇ, ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕಿತ್ತು. ಅದು ಏನಂತ ಹೇಳಿಪ್ಪ. ನಾನು ಇಂಡಿಯಾಗ ಬಂದು 2 ಮಂತ್ಸ್ ಆಯ್ತು. 2 ತಿಂಗಳಿಂದ ನನ್ನ ಸೆಕ್ರೆಟರಿ ಪೇಮೆಂಟ್ ಬ್ಯಾಲೆನ್ಸ್ ಇದೆ. ಈ ಅಯೋಗ್ಯನಿಗೆ ತಿಂಗಳಿಗೆ ಎಷ್ಟು ಕೊಡ್ತೀರಾ? ಪರ್ ಮಂತ್ 1 lakh. ಹೀಗಾಗಿ 2 lakhs ಕೊಡ್ಬೇಕು. ನೀವು ನನಗೆ ದುಡ್ಡು ಕೊಟ್ರೆ ನೀವು ಹೇಗೋ ಶೂಟಿಂಗ್ ಅಂತ ಹಾಲಿವುಡ್ಗೆ ಬರ್ತೀರಲ್ಲ, ಡಾಲರ್ಸ್ ರೂಪದಲ್ಲಿ ವಾಪಸ್ ಕೊಡ್ತೀನಿ. ಅಯ್ಯೋ, ಬರೀ 2 3 ತಂದು ಕೊಡ್ತೀನಿ ರೀ. ವೇಟ್, 3 ಒಳ್ಳೆ ಸಂಖ್ಯೆ ಅಲ್ಲ. ಕೊಡೋದು ಕೊಡ್ತೀರಾ 4 ಲಕ್ಷ ಕೊಟ್ಬಿಡಿ. ಅಷ್ಟೇ ತಾನೆ? ಹಿಂಗೋಗಿ ಹಿಂಗ್ ಬಂದೆ ನೋಡಿ. ಅದು ಹಾರ್ಡು 4 ಲಕ್ಷ ಇದೆ. ಎಲ್ಲ ವೈಟ್ ಮನಿ. ಥ್ಯಾಂಕ್ ಯು ಮಿಸ್ಟರ್ ಪಾಂಡುರಂಗ, ಸೋ ಕೈಂಡ್ ಆಫ್ ಯು. ಇವತ್ತು ನೀವು ಫ್ರೀನಾ? ಏನು ಹೀಗೆ ಕೇಳ್ತೀರಾ? ನಾನು ಬಿಡಿ 24 hours ಫ್ರೀ. ನೀವು ಫ್ರೀನಾ ಅಂತ ನಾನು ಕೇಳಬೇಕು. ನೀವು ಫ್ರೀ, ನಾನು ಫ್ರೀ ಅಂದ್ಮೇಲೆ ಯಾಕೆ ಇಲ್ಲಿ ಕುತ್ಕೊಂಡಿದೀವಿ? ಬನ್ನಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ. ಮೇಡಮ್, ಬಂದ್ ಕೆಲಸ ಮುಗೀತು. ನಮಗೆ ನೆಕ್ಸ್ಟ್ ಅಸೈನ್ಮೆಂಟ್ ಇದೆ. ಬೇರೆಯವ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀವಿ. ನೀವು ಇವ್ರಿಗೆ ಕೊಡೋದನ್ನ ಕೊಟ್ಬಿಡಿ. ಥ್ಯಾಂಕ್ಸ್ ಹೇಳಿ ಹೊರಟೋಗೋಣ. ಓಕೆ ಮಿಸ್ಟರ್ ಪಾಂಡುರಂಗ ಅವರೇ, ನನ್ನ ಕಡೆಯಿಂದ ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್. ಈಗಲೇ ಓಪನ್ ಮಾಡಬೇಡಿ, ನಾನು ಹೋದ್ಮೇಲೆ ಓಪನ್ ಮಾಡಿ. ಇಟ್ಸ್ ಅ ಸರ್ಪ್ರೈಸ್. ಹಂಗೆ? ಓಕೆ ಓಕೆ. ಅಲ್ಲ? ಅದು ಅವಾಗ ಫೋನ್ ಮಾಡ್ಕೊಂಡಿದ್ದು ಬಿಡಿ. ಓಕೆ ಬಾಯ್. ಏನು ಯಜಮಾನ್ರೆ, ಅದ್ರಲ್ಲಿ ಏನಿರ್ಬೋದು? ಲೇ, ಅದು ನಾನು ಬಾಲಿವುಡ್ಗೆ ಸೆಲೆಕ್ಟ್ ಆಗಿದ್ದೀನಲ್ವಾ, ಹಂಗಾಗಿ ನನಗೆ ಫ್ಲೈಟ್ ಟಿಕೆಟ್ ಕೊಟ್ಟಿರ್ಬೇಕು. ಅದೇನಂತ ಬೇಗ ನೋಡ್ಬಾರ್ದಾ? ಯಪ್ಪ, ನೀವೆಲ್ಲರೂ ಸೇರ್ಕೊಂಡು ಮೊದಲನೇ ಸಲ ಕಾಕದೃಷ್ಟಿ ಬೀರಿದ್ದಕ್ಕೆ ನಾನು ಸಿಂಗಾಪುರ್ ಟ್ರಿಪ್ಪೇ ಕ್ಯಾನ್ಸಲ್ ಆಗೋಯ್ತು. ಈಗ ಏನಾದರೂ ಚಟ್ಕೊಂಡು ಹಾಕ್ಬಿಟ್ರಿ ಅಂದ್ರೆ ಹಂಗಂಗೆ ನಿಂತ್ಕೊಂಡು ಹೋಗ್ಬಿಡ್ತೀನಿ. ನಾನು ಆ ಕಡೆ ಹೋಗ್ಬಿಟ್ಟು ಓದ್ತೀನಿ, ನೀವು ಈ ಕಡೆ ಬನ್ನಿ. ಏನಾಯ್ತು ಯಜಮಾನ್ರೆ? ಏನಿದೆಯಾ ಅದ್ರಲ್ಲಿ? ಆ ಪಿಂಕಿ ಅನ್ನೋಳು
ಮೋಸ ಹೋದವ್ರ ಪೈಕಿ ನಾನು 1001ನೇ